ಅಬ್ರಹಾಂ ಲಿಂಕನ್ ಅಮೆರಿಕೆ 16ನೇ ರಾಷ್ಟ್ರಪತಿ ಆಗಿದ್ದವರು, ಅತ್ಯಂತ ಪ್ರಸಿದ್ಧರಾಗಿದ್ದವರು, ಬಡವರ ತುಳಿತಕ್ಕೆ ಸಿಕ್ಕಂತ ಜನರ ನೋವಿಗೆ ಧ್ವನಿಯಾದಂಥವರು ಅಬ್ರಹಾಂ ಲಿಂಕನ್. ನಮಗೆಲ್ಲ ಗೊತ್ತಿದೆ, ಲಿಂಕನ್ ಶಾಲೆಗೆ ಹೋಗಿ ವ್ಯವಸ್ಥಿತವಾಗಿ ಕಲ್ತವ್ರಲ್ಲ. ಕೇವಲ 18 ತಿಂಗಳ ಕಾಲ ಮನೆ ಹತ್ರ ಅಲ್ಲಲ್ಲೇ ಕಲ್ತು ಮತ್ತೊಬ್ಬರ ಪುಸ್ತಕ ತಗೊಂಡು ಸಾಲವಾಗಿ ಓದ್ಕೊಂಡವ್ರು. ಬಡತನ, ಸಿಕ್ಕಾಪಟ್ಟೆ ಬಡತನ. ಆದ್ರೆ ಬಡತನ ಸ್ವಯಂ ಕಲಿಕೆಗೆ ಅಡ್ಡಿ ಆಗಲಿಲ್ಲ. ಅವ್ರು ತಮ್ಮ 16ನೇ ವಯಸ್ಸಲ್ಲಿ ಮನೆಯಿಂದ 15 ಮೈಲ್ ದೂರ ಇದ್ದಂತ ಬೂನ್ವಿಲ್ಲೆ ಅಂತ ನಗರಕ್ಕೆ ಹೋಗಿದ್ರು. ದನ ಕಾಯೋರು, ಕುರಿ ಕಾಯೋ ಕೆಲಸ, ದನ ಕಾಯೋ ಕೆಲಸ ಅವ್ರದ್ದು. ಆ ನಗರಕ್ಕೆ ಹೋದ್ರು. ಅಲ್ಲೂ ನ್ಯಾಯಾಲಯ ಇತ್ತಂತೆ. ಇವ್ರಿಗೆ ಏನು ಗೊತ್ತಿಲ್ಲ, ನ್ಯಾಯಾಲಯ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಒಳಗಡೆ ಹೋದ್ರು. ಅವ್ರು ಮೊದಲೆಂದು ಕೋರ್ಟ್ ನೋಡಿದವರೇ ಅಲ್ಲ. ಒಳಗೆ ಹೋದ್ರು, ನಿಂತ್ಕೊಂಡು ನೋಡ್ತಾ ಇದ್ರು ಏನ್ ನಡೆದಿದೆ ಅಂತ. ಮೇಲೆ ಜಡ್ಜ್ ಕೂತಿದ್ದಾರೆ, ಮುಂದಿಷ್ಟು ಜನ ಕೂತಿದ್ದಾರೆ. ಅಲ್ಲಿ ವಕೀಲರು ವಾದ ಮಾಡ್ತಾ ಇದ್ರು. ಅದನ್ನ ಲಕ್ಷ ಇಟ್ಟು ಕೇಳಿದ್ರು ಲಿಂಕನ್. ಆ ವಾದ ಏನ್ ಮಾಡ್ತಿದ್ನೋ ಗೊತ್ತಿಲ್ಲ. ಈ ಲಿಂಕನ್ಗೆ ಭಾರಿ ಖುಷಿ ಆಗ್ಬಿಡ್ತು. ಸಂತೋಷ ತಡ್ಕೊಳಕ್ ಆಗ್ಲಿಲ್ಲ. ಅವನ ವ್ಯವಸ್ಥೆ ಗೊತ್ತಿಲ್ಲ, ಕೋರ್ಟಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಸಂತೋಷ ಆದ ತಕ್ಷಣ ಥಟ್ನ ಎದ್ದ ಹುಡುಗ ಲಿಂಕನ್. ಎಲ್ಲರೂ ಏನಾಗ್ತದೆ ನೋಡ್ತಿರುವಾಗ ಸರ 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 ಕೋರ್ಟಲ್ಲಿ ಮುಂದಕ್ಕೆ ಹೋಗ್ಬಿಟ್ಟು ಹೋಗಿ ಆ ವಕೀಲ್ ನಿಂತಿದ್ರಲ್ಲ ಅವ್ರ ಕೈ ಕುಲುಕಿ, ವಾಹ್, ಇದುವರೆಗೂ ನಾ ಕೇಳಿದ್ರಲ್ಲ ಅತ್ಯಂತ ಸರ್ವಶ್ರೇಷ್ಠ ಭಾಷಣ ಇದು, ಬಹಳ ಚೆನ್ನಾಗಿ ಮಾತಾಡಿದ್ರಿ ಸಾರ್ ಅಂತ ಅವ್ರು ಬೆನ್ ತಟ್ಟಿ ಹೊರಟ್ಬಿಟ್ರಿ. ಬಡಬೇಡ. ಜಡ್ಜ್ ನೋಡ್ತಾನೆ ಇದ್ದಾರೆ ಏನಿದು ಅಂತ. ತುಂಬಾ ಎತ್ತರದ ಹುಡುಗ, ತುಂಬಾ ಬಡಕಲು. ಆ ವ್ಯಕ್ತಿ ಧರಿಸಿದ್ದು ಒಂದು ಕೊಳಕಾದ ಜೀನ್ಸ್ ಪ್ಯಾಂಟ್, ಕೋಟು, ಗಿಡ್ಡಾದಂತ ಪ್ಯಾಂಟ್, ಬರಿಗಾಲು, ಚಪ್ಪಲಿ ಕೂಡ ಇಲ್ಲ. ಅಲ್ಲಿಂದ ಬಂದ್ರಲ್ಲ ಲಿಂಕನ್ ಹೊರಗಡೆ, ತಲೆಯಲ್ಲಿ ಒಂದು ಚಿಂತೆ ಮೂಡ್ತು. ಎಷ್ಟು ಚೆನ್ನಾಗಿ ಮಾತಾಡಿದ್ನಲ್ಲ ಮನುಷ್ಯ ಆತ, ನಾನು ಲಾಯರ್ ಆಗ್ಬೇಕು, ನಾನು ಅಂತ ಭಾಷಣ ಮಾಡ್ಬೇಕು ಅಂತ ಮನಸ್ಸಲ್ಲಿ ಬಂತು. ಅವ್ರನ್ನ ವಿಚಾರ ಮಾಡಿದ್ರು. ಮಾತಾಡುವಾಗ ಬಹಳ ಗಂಭೀರವಾಗಿ ಮಾತಾಡ್ತಾ ಇದ್ರೆ ಕೆಲವೇ ಜನಕ್ಕೆ ಮಾತ್ರ ಹಿಡ್ಕೊಳ್ಳುತ್ತೆ. ಹಾಸ್ಯ ರೀತಿಯಿಂದ, ತಮಾಷೆ ಪ್ರಜ್ಞೆಯಿಂದ ಹೇಳೋದಾದ್ರೆ ಮುಟ್ಟತ್ತೆ ಹೇಳಿದ್ದು ಅಂತ ಗೊತ್ತಾಯ್ತು ಅವರಿಗೆ. ಅದು ಎಷ್ಟರ ಮಟ್ಟಿಗೆ ಅವ್ರ ಅಭ್ಯಾಸ ಆಯ್ತು ಅಂದ್ರೆ, ರಾಷ್ಟ್ರಪತಿಗಳಾದ್ರೂ ಕೂಡ ಅವ್ರು ಏನನ್ನೇ ಹೇಳಿದ್ರು ಮಾತಲ್ಲಿ ಕಥೆ, ಹಾಸ್ಯ ಇರ್ತಿತ್ತು. ಅದರ ಮೂಲಕ ಕರೆಕ್ಟ್ ಆಗಿ ಆ ವಿಷಯನ ಹೃದಯಕ್ಕೆ ಮುಟ್ಟಿಸ್ತಾ ಇದ್ರು. ಪ್ರತಿಯೊಂದು ಸಂದರ್ಭಕ್ಕೆ ತಕ್ಕದಾದ ಕಥೆ ಅವ್ರ ಬದ್ದಲಿಕೆಯಲ್ಲಿ ಇದ್ದೇ ಇರ್ತಿತ್ತು. ಒಂದು ಪ್ರಸಂಗ ಹೀಗಿದೆ ಸ್ನೇಹಿತರೆ. 1864 ಯುದ್ಧ ನಡೀತು, ಅಂತರ್ಯುದ್ಧ ನಡೀತಾ ಇತ್ತು. ಅಧ್ಯಕ್ಷ ಲಿಂಕನ್ ರಿಚ್ಮಂಡ್ ಹತ್ರ ಯುದ್ಧ ಭೂಮಿಗೆ ಹೋಗಿ ನೋಡಿ ಬಂದ್ರು. ಅಲ್ಲೊಬ್ಬ ಮಿಲಿಟರಿ ಜನರಲ್ ಇದ್ದ. ಅವನು ಯಾಕೋ ಸರಿ ಕೆಲಸ ಮಾಡ್ತಿರ್ಲಿಲ್ಲ. ಎಲ್ಲಿ ಹೋದ್ರೂ ಅಸಫಲ. ಅವನು ಎಲ್ಲೂ ಗೆದ್ದಿತ್ತಿರ್ಲಿಲ್ಲ. ಸ್ವಲ್ಪ ಆಲಸಿ, ತಕ್ಷಣ ತೀರ್ಮಾನ ತಗೊಳ್ಳಲ್ಲ. ಅವನು ಎಷ್ಟೊಂದು ಅವಕಾಶ ಕೊಟ್ರು ಲಿಂಕನ್ ಅವರು. ಇಲ್ಲಿಂದ ಬದಲಾಯಿಸಿ ಅಲ್ಲಿ ಹಾಕಿದ್ರು, ಅಲ್ಲಿಂದ ಬದಲಾಯಿಸಿ ಇಲ್ಲಿ ಹಾಕಿದ್ರು, ಸ್ಥಳ ಬದಲಾವಣೆ ಮಾಡಿದ್ರು. ಏನೂ ಪ್ರಯೋಜನ ಆಗಲಿಲ್ಲ. ಅವನು ನೌಕರಿಯಿಂದ ತೆಗೆದು ಹಾಕಿದ್ರು. ಉಳಿದ ಅಧಿಕಾರಿಗಳಿರ್ತಾರೆ, ಸ್ವಲ್ಪ ಭಯ ಹುಟ್ಟಿತು. ಅಲ್ಲ, ನೀವು ಆ ಜನರಲ್ನ ತೆಗೆದು ಹಾಕ್ಬಿಟ್ರಿ, ಮತ್ತೆ ಯಾರನ್ನಾದ್ರೂ ತೆಗೆದು ಹಾಕ್ಬೋದಲ್ಲ. ಅಧ್ಯಕ್ಷನ್ ಕೇಳೋದು ಹೇಗೆ? ಇನ್ನೊಂದು 4-5 ಜನ ಜನರಲ್ ಇದ್ದವ್ರು ಕೂತ್ಕೊಂಡಾಗ ಊಟಕ್ಕೆ ಕೂತ್ಕೊಂಡ ಕೇಳಿದ್ರಂತೆ, ಪ್ರೆಸಿಡೆಂಟ್ ಅವ್ನು ಯಾಕೆ ತೆಗೆದು ಹಾಕಿದ್ರಿ? ಪಾಪ ಅವ್ನು ಜನರಲ್ ಇದ್ನಲ್ಲ, ಅವ್ನು ಯಾಕೆ ತೆಗೆದು ಹಾಕಿದ್ರಿ ಅಂತ ಕೇಳಿದಾಗ ಲಿಂಕನ್ ಹೇಳಿದಂತ ಉತ್ತರ ಬಹಳ ಚೆನ್ನಾಗಿದೆ ಸ್ನೇಹಿತರೆ. ಅವ್ರು ನೇರವಾಗಿ ಅವನು ಯಾಕೆ ತೆಗೆದು ಹಾಕಿದೆ ಅಂತ ಹೇಳಲಿಲ್ಲ. ನೋಡಿ, ಒಂದು ತಮಾಷೆ ಹೇಳ್ಬೇಕು ನಿಮಗೆ ಅಂದ್ರು. ನಾನು ನಮ್ಮ ಊರಿನೊಬ್ಬ ಕಮ್ಮಾರ ಇದ್ದ ನಮ್ಮೂರಲ್ಲಿ. ನಾನು ಅವನಿಗೆ ಪ್ರಯತ್ನ ಮಾಡಿ ಸೋತೆ. ಏನ್ ಪ್ರಯತ್ನ ಮಾಡಿದ್ರಿ? ಆಗ ಲಿಂಕನ್ ಹೇಳಿದ್ರು, ನಾನು ಹುಡುಗನಾಗಿದ್ದಾಗ ಅವನ ಮನೆ ಮೇಲಿಂದ ಮೇಲೆ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ ಏನ್ ಮಾಡ್ತಾನೆ ಕೆಲಸ ಅಂತ. ನನಗೇನು ಕೆಲಸ ಇರ್ಲಿಲ್ಲಲ್ಲ. ಆತ ಏನ್ ಮಾಡಿದ, ಒಂದ್ಸಲ ಭಾರಿ ದೊಡ್ಡದಾದಂತ ಒಂದು ಬೀಡ್ ಕಬ್ಬಣ ಅದು ಬೀಡ್ ಕಬ್ಬಣ ತುಂಡು ತಗೊಂಡ ಬೆಂಕಿಯಲ್ಲಿ ಹಾಕಿದ. ಜೋರಾಗ್ತಿದೇನು ಊದಿ 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 ಬೆಂಕಿಯನ್ನು ಪ್ರಖರ ಮಾಡಿದ. ಕಬ್ಬಣ ಕೆಂಪಾಗೋ ತನಕ ಕಾಯಿಸಿ ನಂತರ ತಗೊಂಡು ಬಡಿಗಲ್ ಮೇಲಿಟ್ಟು ಸುತ್ತಿಗೆಯಿಂದ ಪಡ ಪಡ ಅಂತ ಹೊಡೆದ. ತಡಿ ನಿನ್ನ ಸುತ್ತಿಗೆಯನ್ನಾಗಿ ಮಾಡ್ತೀನಿ ಅಂದ. ಅದಕ್ಕೆ ಸುತ್ತಿಗೆಯನ್ನಾಗಿ ಮಾಡ್ತೀನಿ ಅಂದ. ಅಯ್ಯೋ, ಅದು ಬೀಡ್ ಕಬ್ಬಣ ಪುಡಿ ಆಗ್ಬಿಡ್ತು. 3 ಚೂರು ಸಣ್ಣ ಚೂರು ಆಗ್ಬಿಡ್ತು. ಛೆ, ನೀನಂತೂ ಸುತ್ತಿಗೆ ಆಗ್ಲಿಲ್ಲ. ಮತ್ತೆ ಉಳಿದಿತ್ತಲ್ಲ ತುಂಡು, ಅದು ಬೆಂಕಿ ಹಾಕಿದ. ಮತ್ತೆ ಜೋರಾಗ್ತಿದಿ ಊದಿ ಕಬ್ಬಣ ಕೆಂಪಾಗುವಂಗೆ ಮಾಡಿದ್ಮೇಲೆ ಹೊರಗೆಳೆದು, ಈ ಸಲ ಸುತ್ತಿಗೆ ಅಂತೂ ಆಗ್ಲಿಲ್ಲ, ಈ ಬಾರಿ ನೆಲ ಆಗಿಯುವಂತ ಸಣ್ಣ ಗುದ್ಲಿಯನ್ನಾದ್ರೂ ಮಾಡ್ತೀನಿ, ಗುದ್ಲಿ ಆದ್ರೂ ಆಗು. ಹಲ್ಲು ಕಚ್ಚಿ ಸುತ್ತಿಗೆಯಿಂದ ಹೊಡೆದ. ಮತ್ತೆ ಒಡಕ್ ಚೂರಾಯ್ತದ. ಛೇ ಏನಪ್ಪ ನೀನು ಗುದ್ಲಿನೂ ಆಗ್ಲಿಲ್ಲಲ್ಲೋ ಅಂತ ಬೇಜಾರಿಂದ
ಬೆಂಕಿಯೊಳಗೆ ಮತ್ತೆ ಹಾಕಿದ ಉಳಿದ ತುಂಡನ. ಈ ಸಲ ಬೆಂಕಿ ಮಾಡಿ ಸರಿಯಾಗಿ ಬೆಳ್ಳಗಾಗುವಂಗೆ ಕಾಸಿದ, ಕೆಂಪಲ್ಲ ಬೆಳ್ಳಗಾಗುವಂಗೆ ಕಾಸಿ ಹೊರಗಿಡ್ದ. ನೋಡೋಣ, ನೀನು ಸುತ್ತಿಗೆ ಆಗಲಿಲ್ಲ, ಗುದ್ಲಿ ಆಗಲಿಲ್ಲ, ಕಡೆಗೊಂದು ಬಂಡಿಗೊಂದು ಪುಟ್ಟ ಅಗಳಿ ಆದ್ರೂ ಹಾಕ್ತೀಯನಪ್ಪ, ಬಂಡಿ ಗಾಳಿಗೊಂದು ಅಗಳಿ ಹಾಕ್ತೀವಲ್ಲ, ಅಗಳಿ ಆದ್ರೂ ಹಾಕ್ತೀಯ ನೋಡೋಣ, ಸಣ್ಣದು. ನೋಡ್ದ ಮತ್ತೆ ಹೊಡೆದ, ಅದು ಪುಡಿ ಆಗ್ಬಿಡ್ತು. ಛೇ, ನೀ ಯಾವುದಕ್ಕೂ ಪ್ರಯೋಜನ ಆಗಲಿಲ್ಲ, ನಾ ಮಾಡಿ ಶ್ರಮ ವ್ಯರ್ಥ ಆಯ್ತು ಅಂತಂದು ಏನ್ ಮಾಡಿದ ಗೊತ್ತಾ? ಬೆಂಕಿಯನ್ನು ತೆಗೆದ ಹೊರಗಡೆ ಈ ಸಲ ಮತ್ತೆ ಕೆಂಪು ಕಾಸಿದ, ಇನ್ನೇನ್ ಮಾಡ್ತಾನೆ ಇವನು ಅಂತ ನೋಡ್ತಾ ಇದ್ದೆ ನಾನು. ಅವನೇನ್ ಹೇಳಿದ ಗೊತ್ತಾ? ನೀನು ಯಾವ ಕೆಲಸಕ್ಕೂ ನಿಷ್ಪ್ರಯೋಜಕ, ಎದಕ್ಕೂ ಪ್ರಯೋಜನ ಆಗಲಿಲ್ಲ, ಕೊಳೆಗೆ ನೀರು ಕುಡಿದಾದ್ರೂ ಸಪ್ಪಳಾದ್ರೂ ಮಾಡು, ನೀರು ಕುಡಿದು ಸಪ್ಪಳನಾದ್ರೂ ಮಾಡು ಅಂದ. ಅಂತಪ್ಪಂತ ನೀರಲ್ಲಿ ಹಾಕಿದ. ನಿಮ್ಗೆ ಗೊತ್ತಿದೆ, ಕಾದ ಕಬ್ಬಣ ನೀರಲ್ಲಿ ಹಾಕಿದಾಗ ಚಿಸ್ಸನ್ ಸಪ್ಪಳ ಆಗ್ತದೆ. ಹಾಗೆ ಈ ಕಬ್ಬಣ ಚಿಸ್ಸನ್ ಸಪ್ಪಳ ಮಾಡಿ ತಣ್ಣಗಾಯ್ತು. ಆಯ್ತು ಬಿಡು, ನೀನ್ ಬರೀ ಸದ್ದು ಮಾಡ್ಲಿಕ್ಕೆ ಲಾಯಕು ಅಂತ ಹೇಳಿ ನೀರಲ್ಲಿ ಎಸೆದು ಹೊರಟು ಹೋಗ್ಬಿಟ್ಟ ಅಂದ್ರು. ಈ ಕತೆ ಯಾಕೆ ಹೇಳಿದೆ ಅಂದ್ರೆ ಯಾವ ಜನರಲ್ನ ತೆಗೆದು ಹಾಕಿದ್ನಲ್ಲ ನಾನು, ಮಿಲಿಟರಿ ಜನರಲ್ನ, ಅವರು ಕಬ್ಬಿಣದ ಹಾಗೇನೆ ಬರೀ ಸದ್ದು ಮಾಡಿದವರು, ಅದಕ್ಕೆ ಅವ್ರು ನೀರಲ್ಲೇ ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳಿದ್ರಂತ. ಎಷ್ಟು ಚಂದ ನೋಡಿ ಹೇಳೋದು. ಅಂದ್ರೆ ಯಾವುದೇ ವಿಷಯವನ್ನು ಹೇಳ್ಬೇಕಾದ್ರೆ ಒಂದು ಕಲೆ ಇದೆ, ನೀರಸವಾಗಿ ಹೇಳಿದ್ರೆ ಯಾರಿಗೂ ಮುಟ್ಟಲ್ಲ. ಈಗ ನೋಡಿ ಆ ಕತೆ ಎಷ್ಟು ಚೆನ್ನಾಗಿದೆ ಅದು. ಈ ಕಬ್ಬಣ ಎದಕ್ಕೂ ಪ್ರಯೋಜನ ಆಗಲಿಲ್ಲ, ಸುತ್ತಿಗೆ ಆಗಲಿಲ್ಲ, ಗುದ್ಲಿ ಆಗಲಿಲ್ಲ, ಸಣ್ಣ ಅಗಳಿ ಕೂಡ ಆಗಲಿಲ್ಲ. ಆಯ್ತಪ್ಪ, ಸಪ್ಪಳನಾದ್ರೂ ಮಾಡು ಅಂತ ನೀರಲ್ಲಿ ಹಾಕಿ ಬಂದ್ಬಿಟ್ಟ ಅಂತ. ಹಾಗೆ ನಾವು ಕೂಡ ಏನೇನು ಕೆಲಸ ಮಾಡ್ತೀವೋ ಸಮೃದ್ಧವಾಗಿ ಸಿಕ್ಕ ಕೆಲಸವನ್ನು ಚೆನ್ನಾಗಿ ಮಾಡಿದ್ರೆ ನಾವು ಸುತ್ತಿಗೆನಾದ್ರೂ ಆಗ್ತೀವಿ, ಕೊನೆಗೆ ಬೇರೆ ಏನಾದ್ರೂ ಪ್ರಯೋಜನ ಆಗ್ತೀವಿ, ವಸ್ತು ಆಗ್ತೀವಿ. ಇಲ್ಲದೆ ಹೋದ್ರೆ ನಾವು ಕಾದ ಕಬ್ಬಿಣದ ಹಾಗೆ ಸದ್ದು ಮಾಡೋದಾಗ್ತದೆ.